ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ದಟ್ ಈಸ್ ಸ್ವಪ್ನಾಸ್ ಟ್ಯುಟೋರಿಯಲ್. ಸೊ ನೀವೇನು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ, ವೀಡಿಯೋಸ್ನ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಕಮೆಂಟ್ ಮಾಡಿ. ಸೊ ಇವತ್ತು ನಾನು ಮಾಡ್ತಿರೋ ಸಬ್ಜೆಕ್ಟ್ ಯಾವುದು ಅಂದರೆ 6M BComನ ಮ್ಯಾನೇಜ್ಮೆಂಟ್ ಅಕೌಂಟಿಂಗ್ ಅನ್ನೋ ಒಂದು ಸಬ್ಜೆಕ್ಟ್ನ ಎಕ್ಸ್ಪ್ಲೈನ್ ಮಾಡ್ತಿದ್ದೀನಿ. ಸೊ ಅದರಲ್ಲಿ ಚಾಪ್ಟರ್ 5 ಬಂದು ಮ್ಯಾನೇಜ್ಮೆಂಟ್ ಆಡಿಟ್ ಆ್ಯಂಡ್ ರಿಪೋರ್ಟ್ಸ್ ಆನ್ ಮ್ಯಾನೇಜ್ಮೆಂಟ್ ಅಂತ ಹೇಳಿ ನಾನು ಆಲ್ರೆಡಿ ಚಾಪ್ಟರ್ 1 to 4 ಆಲ್ರೆಡಿ ಅಪ್ಲೋಡ್ ಮಾಡಿದ್ದೀನಿ. ಸೊ ಇದು ಚಾಪ್ಟರ್ 5 ಆಗಿದೆ. ಚಾಪ್ಟರ್ 5ನ ಪಾರ್ಟ್ 1 ವೀಡಿಯೋನ ಈ ಒಂದು ವೀಡಿಯೋದಲ್ಲಿ ಎಕ್ಸ್ಪ್ಲೈನ್ ಮಾಡ್ತಿದ್ದೀನಿ. ಸೊ ಪಾರ್ಟ್ 1ನಲ್ಲಿ ಏನು ಅಂದರೆ ಫಸ್ಟ್ ನಿಮಗೆ ಇದು ಪೂರ್ತಿ ಈ ಒಂದು ಚಾಪ್ಟರ್ ಬಂದು ಪೂರ್ತಿ ಥಿಯರಿ ಬೇಸಿಸ್ ಮೇಲೆ. ಸೊ ಈ ಥಿಯರಿಯಲ್ಲಿ ಫಸ್ಟ್ ಏನು ಅಂದರೆ ಮೀನಿಂಗ್ ಆಫ್ ಮ್ಯಾನೇಜ್ಮೆಂಟ್ ಆಡಿಟ್. ಸೊ ಇಲ್ಲಿ ಮ್ಯಾನೇಜ್ಮೆಂಟ್ ಆಡಿಟ್ ಅಂದರೆ ಏನು ಅಂದರೆ ಇಟ್ ಮೀನ್ಸ್ ಇವ್ಯಾಲ್ಯೂಯೇಷನ್ ಆಫ್ ಓವರ್ ಆಲ್ ಪರ್ಫಾರ್ಮೆನ್ಸ್ ಆಫ್ ಅ ಕಂಪನಿ. ಅಂದರೆ ಮ್ಯಾನೇಜ್ಮೆಂಟ್ ಆಡಿಟ್ ಅಂದರೆ ಏನು ಅಂದರೆ ಇವ್ಯಾಲ್ಯೂಯೇಷನ್ ಆಫ್ ಓವರ್ ಆಲ್ ಪರ್ಫಾರ್ಮೆನ್ಸ್ ಆಫ್ ದ ಕಂಪನಿ. ಅಂದರೆ ಮಾಡಿರೋ ಆ್ಯಕ್ಟಿವಿಟೀಸ್ನ ಒಂದು ಸತಿ ಚೆಕ್ ಮಾಡ್ತಾರೆ. ಎಲ್ಲ ಆ್ಯಕ್ಟಿವಿಟೀಸ್ನ ಚೆಕ್ ಮಾಡ್ತಾರೆ, ಪ್ರಾಪರಾಗಿ ರೆಕಾರ್ಡ್ ಆಗಿದೆಯಾ ಇಲ್ವಾ, ಏನಾದ್ರು ಸ್ಕಿಪ್ ಮಾಡಿದಾರಾ ಅಂತ ಹೇಳಿ ಪೂರ್ತಿ ಕಂಪ್ಲೀಟ್ ಪರ್ಫಾರ್ಮೆನ್ಸ್ನ ಚೆಕ್ ಮಾಡೋದನ್ನ ನಾವು ಮ್ಯಾನೇಜ್ಮೆಂಟ್ ಆಡಿಟ್ ಅಂತ ಹೇಳಿ ಹೇಳ್ತೀವಿ. ಇನ್ನು ನೇಚರ್ ಆಫ್ ಮ್ಯಾನೇಜ್ಮೆಂಟ್ ಆಡಿಟ್ನ ನಾವು ನೋಡೋದಾದರೆ ಫಸ್ಟ್ ಒಂದು ಕಾಂಪ್ರಹೆನ್ಸಿವ್ ವ್ಯಾಲ್ಯೂಯೇಷನ್. ಸೊ ಇಲ್ಲಿ ಕಾಂಪ್ರಹೆನ್ಸಿವ್ ವ್ಯಾಲ್ಯೂಯೇಷನ್ ಅಂದರೆ ಕಂಟಿನ್ಯೂಸ್ ಆಗಿ ವ್ಯಾಲ್ಯೂಯೇಷನ್ ಆಫ್ ಆ್ಯಕ್ಟಿವಿಟೀಸ್ ಅಂತ ಹೇಳಿ ಅರ್ಥ. ಈಗ ಮಾಡಿರೋ ಆ್ಯಕ್ಟಿವಿಟೀಸ್ನ ಕಂಟಿನ್ಯೂಸ್ ಚೆಕ್ ಮಾಡ್ತಾರೆ, ತಪ್ಪಿದೆಯಾ ಸರಿ ಇದೆಯಾ ಅಂತ ಹೇಳಿ ಕಂಟಿನ್ಯೂಸ್ ಆಗಿ ಚೆಕ್ ಮಾಡೋದನ್ನ ಕಾಂಪ್ರಹೆನ್ಸಿವ್ ವ್ಯಾಲ್ಯೂಯೇಷನ್ ಅಂತ ಹೇಳಿ ಹೇಳ್ತೀವಿ. ಇಲ್ಲ ಆಬ್ಜೆಕ್ಟಿವ್ ಅನಾಲಿಸಿಸ್ಸು. ಆಬ್ಜೆಕ್ಟಿವ್ ಅನಾಲಿಸಿಸ್ ಅಂದರೆ ಎವ್ರಿ ಕಂಪನಿ ಅಂದರೆ ಪ್ರತಿಯೊಂದು ಕಂಪನಿನೂ ಒಂದು ಆಬ್ಜೆಕ್ಟಿವಲ್ಲಿ ಬಿಸ್ನೆಸ್ ಅನ್ನೋದನ್ನ ಸ್ಟಾರ್ಟ್ ಮಾಡ್ತಾರಲ್ವ. ಆಬ್ಜೆಕ್ಟಿವ್ ಕರೆಕ್ಟಾಗಿದೆಯಾ ಅಥವಾ ಅವರು ಏನು ಗೋಲ್ನ ಸಕ್ಸೀಡ್ ಮಾಡಬೇಕು ಆ ಗೋಲ್ನ ರೀಚ್ ಮಾಡ್ತಿದ್ದಾರಾ ಇಲ್ವಾ ಅಂತ ಹೇಳಿ ಚೆಕ್ ಮಾಡೋದನ್ನ ನಾವು ಆಬ್ಜೆಕ್ಟಿವ್ ಅನಾಲಿಸಿಸ್ ಅಂತ ಹೇಳಿ ಕರಿತೀವಿ. ಓಕೆನಾ. ಇನ್ನು ಸಿಸ್ಟಮ್ಯಾಟಿಕ್ ಅಪ್ರೋಚ್ ಅಂದರೆ ಇದೊಂದು ಸಿಸ್ಟಮ್ಯಾಟಿಕ್ ವೇ ಅಲ್ಲೇ ಕಂಡಕ್ಟ್ ಆಗುತ್ತೆ. ಈ ಒಂದು ಮ್ಯಾನೇಜ್ಮೆಂಟ್ ಆಡಿಟ್ ಅನ್ನೋದು ಯಾವುದೋ ಬೇಕಾಬಿಟ್ಟಿಯಾಗಿ ಕಂಡಕ್ಟ್ ಮಾಡಲ್ಲ ಇದನ್ನು. ಸೊ ಒಂದು ಸಿಸ್ಟಮ್ಯಾಟಿಕ್ ಅಥವಾ ಒಂದು ಪ್ರೊಸೀಜರ್ ಅನ್ನೋದು ಇರುತ್ತೆ. ಆ ಪ್ರೊಸೀಜರ್ ಪ್ರಕಾರನೇ ಒಂದು ಆಡಿಟಿಂಗ್ ಅನ್ನೋದನ್ನ ಮಾಡೋದನ್ನ ನಾವು ಸಿಸ್ಟಮ್ಯಾಟಿಕ್ ಅಪ್ರೋಚ್ ಅಂತ ಹೇಳಿ ಕರಿತೀವಿ. ಇನ್ನು ಫೋಕಸ್ ಆನ್ ಎಫೆಕ್ಟಿವ್ನೆಸ್ ಆ್ಯಂಡ್ ಎಫಿಷಿಯನ್ಸಿ ಅಂದರೆ ಮ್ಯಾನೇಜ್ಮೆಂಟ್ ಅಕೌಂಟಿಂಗ್ ಅನ್ನೋದು ಎಫೆಕ್ಟಿವ್ನೆಸ್ ಅಥವಾ ಎಫಿಷಿಯನ್ಸಿ ಮೇಲೆ ಫೋಕಸ್ ಮಾಡುತ್ತೆ. ಅಂದರೆ ಅವ್ರು ಏನು ಕಂಪನಿ ಗೋಲ್ಸ್ ಇರುತ್ತೋ ಆ ಗೋಲ್ಸ್ನ ಅಚೀವ್ ಮಾಡೋ ಕಡೆ ಒಂದು ಮ್ಯಾನೇಜ್ಮೆಂಟ್ ಆಡಿಟ್ ಅನ್ನೋದು ಫೋಕಸ್ ಅನ್ನೋದನ್ನ ಮಾಡುತ್ತೆ. ಓಕೆನಾ. ಇನ್ನು ನೆಕ್ಸ್ಟ್ ಐಡೆಂಟಿಫಿಕೇಷನ್ ಆಫ್ ಸ್ವಾಟ್. ಅಂದರೆ ಇಲ್ಲಿ ಸ್ವಾಟ್ ಅನಾಲಿಸಿಸ್ನ ಮಾಡಲೇಬೇಕು. ಪ್ರತಿಯೊಂದು ಕಂಪನಿಯ ಸ್ಟ್ರೆಂತ್ ಏನು, ವೀಕ್ನೆಸ್ ಏನು, ಆಪರ್ಚುನಿಟೀಸ್ ಏನು, ಥ್ರೆಟ್ಸ್ ಏನು ಅಂತ ಹೇಳಿ ಚೆಕ್ ಮಾಡಿಕೊಂಡು ಆಡಿಟಿಂಗ್ ಅನ್ನೋದನ್ನ ಮಾಡ್ತಾರೆ. ಓಕೆನಾ. ಇನ್ನು ರಿಸ್ಕ್ ಅಸೆಸ್ಮೆಂಟ್ ಅಂದರೆ ಎಲ್ಲ ರಿಸ್ಕ್ನೂ ಅನಾಲಿಸಿಸ್ ಮಾಡ್ತಾರೆ. ಏನೇ ಒಂದು ರಿಸ್ಕ್ ಇದ್ದರೂ ಎಲ್ಲ ರಿಸ್ಕ್ನೂ ಅನಾಲಿಸಿಸ್ ಮಾಡಿ ಅದನ್ನು ಸಾಲ್ವ್ ಮಾಡಬೇಕು ಅಥವಾ ಆ ರಿಸ್ಕ್ನ ಕಡಿಮೆ ಮಾಡಬೇಕು ಅಂತ ಹೇಳಿ ಇನ್ಶೂರೆನ್ಸ್ನ ಮಾಡಿಸ್ಕೊಳ್ತಾರೆ. ಬಿಕಾಸ್ ಇನ್ಶೂರೆನ್ಸ್ ಇದ್ದರೆ ಮಾತ್ರ ಒಂದು ರಿಸ್ಕ್ ಅನ್ನೋದು ಕಡಿಮೆ ಆಗುತ್ತೆ. ಸೊ ಅದೇ ರೀಸನ್ಗೆ ಇನ್ಶೂರೆನ್ಸ್ ಅನ್ನೋದನ್ನ ಮಾಡಿಸ್ತಾರೆ. ಇನ್ನು ಎಂಪ್ಲಾಯಿ ಫೀಡ್ಬ್ಯಾಕ್. ಸೊ ಎಂಪ್ಲಾಯಿ ಫೀಡ್ಬ್ಯಾಕ್ ಅಂದರೆ ಇವಾಗ ಎಲ್ಲ ಒಂದು ಕಂಪನೀಸಲ್ಲಿರೋ ಎಂಪ್ಲಾಯೀಸು ಎವ್ರಿ ಟೈಮ್ ಒಂದು ಎಂಪ್ಲಾಯೀಸ್ ಜೊತೆಗೆ ಒಂದು ಫೀಡ್ಬ್ಯಾಕ್ಸ್ ಅನ್ನೋದನ್ನ ತೊಗೋಬೇಕು. ಈ ಒಂದು ಎಂಪ್ಲಾಯೀಸ್ ಫೀಡ್ಬ್ಯಾಕಿಂದನೂ ಕಂಪನಿ ಒಂದು ಗ್ರೋತ್ ಸ್ಟೇಜ್ಗೆ ಹೋಗಬೇಕು ಅಂದರೆ ಎಂಪ್ಲಾಯಿ ಫೀಡ್ಬ್ಯಾಕು ಕೂಡ ಒಂದು ಇಂಪಾರ್ಟೆಂಟ್ ಆಗುತ್ತೆ ಅನ್ನಿಸುತ್ತೆ. ಸೊ ಅದಕ್ಕೆ ಎಂಪ್ಲಾಯಿ ಫೀಡ್ಬ್ಯಾಕ್ನ ತೊಗೋಬೇಕಾಗುತ್ತೆ. ಸೊ ಇಷ್ಟು ಕೂಡ ಒಂದು ನೇಚರ್ ಆಫ್ ಮ್ಯಾನೇಜ್ಮೆಂಟ್ ಆಡಿಟ್ ಆಗಿದೆ. ಇನ್ನು ಸ್ಕೋಪ್ ಆಫ್ ಮ್ಯಾನೇಜ್ಮೆಂಟ್ನ ನಾವು ನೋಡೋದಾದರೆ ಇಲ್ಲಿ ನೋಡಿ ಕನ್ಸಿಡರ್ ಬೋತ್ ಫಿನಾನ್ಷಿಯಲ್ ಆ್ಯಂಡ್ ನಾನ್ ಫಿನಾನ್ಷಿಯಲ್ ಅಂತ ಹೇಳಿದ್ದಾರೆ. ಅಂದರೆ ಇಲ್ಲಿ ಕನ್ಸಿಡರ್ ಬೋತ್ ಫಿನಾನ್ಷಿಯಲ್ ಆ್ಯಂಡ್ ನಾನ್ ಫಿನಾನ್ಷಿಯಲ್ ಅಂದರೆ ಬಿಸ್ನೆಸ್ ಡೀಟೇಲ್ಸ್ನು ಕನ್ಸಿಡರ್ ಮಾಡ್ತಾರೆ ಆ್ಯಂಡ್ ಎಂಪ್ಲಾಯೀಸ್ ಒಂದು ಡೀಟೇಲ್ಸ್ನು ಕನ್ಸಿಡರ್ ಮಾಡ್ತಾರೆ. ಅಂದರೆ ಸೊ ಇಲ್ಲಿ ಪ್ರತಿಯೊಂದು ಕಂಪನಿಯನ್ನು ಬ್ಯಾಲೆನ್ಸ್ ಶೀಟ್ನ ನಾವು ನೋಡೋದಾದರೆ ಬ್ಯಾಲೆನ್ಸ್ ಶೀಟ್ ಚೆನ್ನಾಗಿದ್ದರೆ ಸಾಲಲ್ಲ. ಎಂಪ್ಲಾಯೀಸ್ ಅಂದರೆ ಬಿಸ್ನೆಸ್ ರಿಲೇಟೆಡ್ ಯಾವ್ಯಾವೆಲ್ಲ ವ್ಯಕ್ತಿ ಹೆಲ್ಪ್ ಮಾಡಿದಾರೋ ಅಥವಾ ಬಿಸ್ನೆಸ್ಸಲ್ಲಿ ಯಾರ್ಯಾರೆಲ್ಲ ಕಾಂಟ್ರಿಬ್ಯೂಷನ್ ಮಾಡಿರ್ತಾರೋ ಅವರ ಒಂದು ಒಪಿನಿಯನ್ನು ಸ್ಯಾಟಿಸ್ಫ್ಯಾಕ್ಷನ್ನು ನೋಡಬೇಕಾಗುತ್ತೆ. ಆ್ಯಂಡ್ ಎಂಪ್ಲಾಯೀಸ್ ಸ್ಯಾಟಿಸ್ಫ್ಯಾಕ್ಷನ್ ಆಗಿರ್ಬೋದು ಅಥವಾ ಕಸ್ಟಮರ್ ಸ್ಯಾಟಿಸ್ಫ್ಯಾಕ್ಷನ್ ಆಗಿರ್ಬೋದು ಎಲ್ಲ ಒಂದು ಸ್ಯಾಟಿಸ್ಫ್ಯಾಕ್ಷನ್ ಅನ್ನೋದನ್ನ ನೋಡಬೇಕಾಗುತ್ತೆ. ಓಕೆನಾ. ನೆಕ್ಸ್ಟ್ ಟ್ರಾನ್ಸ್ಪರೆನ್ಸಿ ಅಂದರೆ ಎಲ್ಲ ಇನ್ಫಾರ್ಮೇಷನ್ನು ಡಿಸ್ಕ್ಲೋಸ್ ಮಾಡಬೇಕು. ಕಂಪನಿ ಯಾವುದೇ ರೀತಿಯ ಇನ್ಫಾರ್ಮೇಷನ್ನು ಹೈಡ್ ಮಾಡಬಾರ್ದು, ಅದನ್ನು ಟ್ರಾನ್ಸ್ಪರೆನ್ಸಿ ಅಂತೀವಿ. ದ ಕಂಪನಿ ಶುಡ್ ಹ್ಯಾವ್ ಗುಡ್ ಕೋಆಪ್ರೇಷನ್ ಬಿಟ್ವೀನ್ ಎಂಪ್ಲಾಯೀಸ್. ಸೊ ಇಲ್ಲಿ ಎಂಪ್ಲಾಯೀಸ್ ಮಧ್ಯೆ ಒಂದು ಗುಡ್ ಕೋಆಪ್ರೇಷನ್ ಅನ್ನೋದು ಇರಬೇಕಾಗುತ್ತೆ. ಸೊ ಎಂಪ್ಲಾಯೀಸ್ ಏನಾದ್ರು ಚೆನ್ನಾಗಿ ವರ್ಕ್ ಮಾಡ್ತಿದ್ದ ಅಂದರೆ ಅವ್ನಿಗೆ ಸ್ಯಾಲ್ರಿ ಇನ್ಕ್ರೀಸ್ ಮಾಡೋದಾಗಿರ್ಬೋದು ಅಥವಾ ಅವ್ರಿಗೆ ಬೆನಿಫಿಟ್ ಮಾಡೋದಾಗಿರ್ಬೋದು ಅಥವಾ ಬೆನಿಫಿಟ್ ಕೊಡೋದಾಗಿರ್ಬೋದು. ಇದನ್ನೆಲ್ಲ ಮಾಡೋದ್ರಿಂದ ಏನಾಗುತ್ತೆ ಅಂದರೆ ಎಂಪ್ಲಾಯೀಸ್ ಇನ್ನೂ ಚೆನ್ನಾಗಿ ಆರ್ಗನೈಸೇಷನಲ್ಲಿ ವರ್ಕ್ ಮಾಡಬೇಕು ಅಂತ ಹೇಳಿ ಅವ್ರಿಗೆ ಬಿಲ್ಡ್ ಆಗುತ್ತಲ್ವ. ಸೊ ಅದಕ್ಕೆ ಡೀಟೇಲ್ಸ್ನೆಲ್ಲ ಪ್ರೊವೈಡ್ ತೊಗೊಂಡು ಆ ಡೀಟೇಲ್ಸ್ ಪ್ರಕಾರ ಎಂಪ್ಲಾಯೀಸ್ಗೆ ಒಂದು ಸ್ಯಾಟಿಸ್ಫ್ಯಾಕ್ಷನ್ ಅನ್ನೋದನ್ನ ಕೊಡಬೇಕಾಗುತ್ತೆ. ಸೊ ಇಷ್ಟು ಕೂಡ ಒಂದು ಸ್ಕೋಪ್ ಆಫ್ ಮ್ಯಾನೇಜ್ಮೆಂಟ್ ಆಡಿಟ್ ಆಗಿದೆ. ಇನ್ನು ನೆಕ್ಸ್ಟ್ ನಾವು ನೋಡೋದಾದರೆ ಇನ್ನು ನಾವು ನೆಕ್ಸ್ಟ್ ನೋಡೋದಾದರೆ ಇಂಪಾರ್ಟೆನ್ಸ್ ಆಫ್ ಮ್ಯಾನೇಜ್ಮೆಂಟ್ ಆಡಿಟಿಂಗ್. ಸೊ ಇಂಪಾರ್ಟೆನ್ಸ್ ಆಫ್ ಮ್ಯಾನೇಜ್ಮೆಂಟ್ ಆಡಿಟಲ್ಲಿ ಫಸ್ಟ್ ಬಂದು ಇಂಪ್ರೂವ್ಡ್ ಎಫಿಷಿಯನ್ಸಿ. ಅಂದರೆ
ಕಂಪನಿ ಶುಡ್ ಪ್ರೊವೈಡ್ ಅ ಗುಡ್ ಕ್ವಾಲಿಟಿ ಆಫ್ ಸರ್ವಿಸಸ್ ಟು ದ ಕಸ್ಟಮರ್. ಅಂದರೆ ಕಂಪನಿ ಪ್ರಾಡಕ್ಟ್ಸ್ ಏನಿದೆ ಅದು ಒಳ್ಳೆ ಪ್ರಾಡಕ್ಟ್ಸ್ನ ಪ್ರೊವೈಡ್ ಮಾಡಬೇಕಾಗುತ್ತೆ. ಆ್ಯಂಡ್ ಯಾರಾದರೂ ಪುವರ್ ಪೀಪಲ್ ಇದ್ದರೆ ಅವರಿಗೆ ರೀಸನಬಲ್ ಕಾಸ್ಟಲ್ಲಿ ಪ್ರಾಡಕ್ಟ್ಸ್ ಅನ್ನೋದನ್ನ ಪ್ರೊವೈಡ್ ಮಾಡಬೇಕಾಗುತ್ತೆ. ಓಕೆನಾ. ನೆಕ್ಸ್ಟ್ ಆಸಸ್ ಎಫೆಕ್ಟಿವ್ನೆಸ್ ಆಫ್ ಪಾಲಿಸೀಸ್. ಅಂದರೆ ದ ಟಾಪ್ ಮ್ಯಾನೇಜ್ಮೆಂಟ್ ಏನಿರುತ್ತೋ ಅವರು ಪಾಲಿಸೀಸ್ನ ರಿಗಾರ್ಡಿಂಗ್ ಟು ಎನ್ವಿರಾನ್ಮೆಂಟ್ ಚೇಂಜ್ ಮಾಡಬೇಕಾಗುತ್ತೆ. ಇವಾಗ ಎನ್ವಿರಾನ್ಮೆಂಟ್ ಬೇಸಿಸ್ ಮೇಲೆ ಒಂದು ಪಾಲಿಸೀಸ್ ಅಥವಾ ಪ್ರೊಸೀಜರ್ಸ್ನ ಚೇಂಜಸ್ ಮಾಡಬೇಕಾಗುತ್ತೆ. ಯಾವುದನ್ನು ಅಡಾಪ್ಟ್ ಮಾಡ್ಕೋಬೋದು ಕಂಪನಿ ಬೇಗ ಅಂಥದನ್ನ ಪಾಲಿಸೀಸ್ನ ಚೇಂಜ್ ಮಾಡಬೇಕಾಗುತ್ತೆ. ನೆಕ್ಸ್ಟ್ ಸಜೆಸ್ಟ್ ಇಂಪ್ರೂವ್ಮೆಂಟ್. ಅಂದರೆ ಮ್ಯಾನೇಜ್ಮೆಂಟ್ ಅನ್ನೋದು ಇಂಪ್ರೂವ್ಮೆಂಟ್ ಮಾಡೋದಕ್ಕೆ, ಇವಾಗ ತುಂಬ ಜನ ಕಸ್ಟಮರ್ಸು ಒಂದು ಪ್ರಾಡಕ್ಟ್ನ ಬೈ ಮಾಡಬೇಕು ಅನ್ನೋದಕ್ಕೆ ಯಾವ ರೀತಿ ಸಜೆಷನ್ನ ಕೊಡ್ಬೋದು ಆ ರೀತಿ ಕೊಡ್ಬೋದು. ಓಕೆನಾ. ನೆಕ್ಸ್ಟ್ ಎಫಿಷಿಯನ್ಸಿ ವೆರಿಫಿಕೇಷನ್. ಅಂದರೆ ತಗೊಂಡಿರೋ ಸಜೆಷನ್ಸ್ನ ಅಡಾಪ್ಟ್ ಮಾಡ್ಕೋಬೇಕಾಗುತ್ತೆ. ಇಲ್ಲಿ ಏನೋ ಸಜೆಷನ್ನ ತೊಗೊಂಡಿದ್ರೆ ಒಂದು ಕಂಪನಿ ಪ್ರಾಡಕ್ಟ್ಸ್ನ ಇಂಪ್ರೂವ್ ಮಾಡೋದಕ್ಕೆ ಆ ಸಜೆಷನ್ ಕಂಪ್ನಿಗೆ ಒಳ್ಳೇದಾಗುತ್ತಾ ಅಥವಾ ಕೆಟ್ಟದಾಗುತ್ತಾ ಅಂತ ಹೇಳಿ ನೋಡಿಬಿಟ್ಟು ವೆರಿಫೈ ಮಾಡಬೇಕಾಗುತ್ತೆ. ನೆಕ್ಸ್ಟ್ ಏಡ್ಸ್ ಆಫ್ ಡಿಸಿಷನ್ ಮೇಕಿಂಗ್. ಅಂದರೆ ಟಾಪ್ ಲೆವೆಲ್ ಮ್ಯಾನೇಜ್ಮೆಂಟ್ ಏನು ಪ್ಲ್ಯಾನ್ ಮಾಡಿರ್ತಾರೋ ಆ ಒಂದು ಪ್ಲ್ಯಾನ್ ಗುಡ್ ಪ್ಲ್ಯಾನ್ ಆಗಿದೆ, ಆ ಒಂದು ಡಿಸಿಷನ್ನ ಅಡಾಪ್ಟ್ ಮಾಡ್ಕೋಬೇಕಾಗುತ್ತೆ. ನೆಕ್ಸ್ಟ್ ಯೂಸ್ಫುಲ್ ಫಾರ್ ಪರ್ಫಾರ್ಮೆನ್ಸ್ ಅಪ್ರೈಸಲ್. ಅಂದರೆ ಕಂಪನಿ ಬಿಹೇವ್ ಇನ್ ದ ಆರ್ಗನೈಸೇಷನ್, ಯಾವ ರೀತಿ ಕಂಪನಿ ಎಂಪ್ಲಾಯೀಸ್ ಬಿಹೇವ್ ಆಗ್ತಾರೆ ಆರ್ಗನೈಸೇಷನಲ್ಲಿ ಅಂತ ಹೇಳಿ ನೋಡಬೇಕಾಗುತ್ತೆ. ನೆಕ್ಸ್ಟು ರಿಸಲ್ಟ್ ಓರಿಯೆಂಟೆಡ್. ಅಂದರೆ ಇವಾಗ ತೊಗೊಂಡಿರೋ ಗುಡ್ ಡಿಸಿಷನ್ ಆಗಿದ್ದರೆ ಕಂಪನಿ ಗ್ರೋತ್ ಆಗಿದೆಯಾ, ಅಥವಾ ತಗೊಂಡಿರೋ ಬ್ಯಾಡ್ ಡಿಸಿಷನ್ ಆಗಿದೆ ಕಂಪನಿ ಲಾಸ್ ಆಗಿದೆಯಾ, ಯಾವ ರೀತಿ ಇಂಪ್ರೂವ್ ಮಾಡಬೇಕು ಅಂತ ಹೇಳಿ ನೋಡಬೇಕಾಗುತ್ತೆ. ಸೊ ಇಷ್ಟು ಕೂಡ ಇಂಪಾರ್ಟೆನ್ಸ್ ಆಫ್ ಮ್ಯಾನೇಜ್ಮೆಂಟ್ ಆಡಿಟು. ಈಗ ನೆಕ್ಸ್ಟ್ ಒಂದು ಬಂದು ಆಬ್ಜೆಕ್ಟಿವ್ಸ್ ಆಫ್ ಮ್ಯಾನೇಜ್ಮೆಂಟ್ ಆಡಿಟ್. ಆಬ್ಜೆಕ್ಟಿವ್ಸ್ ಆಫ್ ಮ್ಯಾನೇಜ್ಮೆಂಟ್ ಆಡಿಟಲ್ಲಿ ಫಸ್ಟ್ ಒಂದು ಬಂದು ಟು ಇವ್ಯಾಲ್ಯೂಯೇಟ್ ಮ್ಯಾನೇಜ್ಮೆಂಟ್ ಎಫಿಷಿಯನ್ಸಿ. ಅಂದರೆ ಸೊ ಇಲ್ಲೇನು ಮಾಡಬೇಕು ಅಂದರೆ ಪ್ಲ್ಯಾನಿಂಗ್ ಆಗಿರ್ಬೋದು, ಆರ್ಗನೈಸೇಷನ್ ಆಗಿರ್ಬೋದು, ಕಂಟ್ರೋಲಿಂಗ್ ಆಗಿರ್ಬೋದು, ಕೋಆರ್ಡಿನೇಟ್ ಆಗಿರ್ಬೋದು, ಅಥವಾ ರಿಪೋರ್ಟಿಂಗು, ಬಜೆಟಿಂಗು, ಇದೆಲ್ಲ ಪ್ರಾಪರಾಗಿ ಇರಬೇಕಾಗುತ್ತೆ. ಇದೆಲ್ಲ ಇದ್ರೇ ಮ್ಯಾನೇಜ್ಮೆಂಟ್ ಅಂದರೆ ಕಂಪನಿ ಅನ್ನೋದು, ಆರ್ಗನೈಸೇಷನ್ ಅನ್ನೋದು ಗ್ರೋತ್ ಸ್ಟೇಜಲ್ಲಿ ಇರುತ್ತೆ. ನೆಕ್ಸ್ಟ್ ಐಡೆಂಟಿಫಿಕೇಷನ್ ಆಫ್ ಸ್ವಾಟ್. ಅಂದರೆ ಸ್ಟ್ರೆಂತ್ ಆ್ಯಂಡ್ ವೀಕ್ನೆಸ್ನ ಐಡೆಂಟಿಫಿಕೇಷನ್ ಮಾಡಬೇಕಾಗುತ್ತೆ. ಓಕೆನಾ. ಇನ್ನು ನೆಕ್ಸ್ಟ್ ಟು ಆಸಸ್ ಎಫಿಷಿಯನ್ಸಿ ಆ್ಯಂಡ್ ರಿಸೋರ್ಸ್ ಯುಟಿಲೈಸೇಷನ್. ಅಂದರೆ ಸೊ ಇಲ್ಲೇನಾಗುತ್ತೆ ಅಂದರೆ ಮೆಟೀರಿಯಲ್ ಆಗಿರಲಿ, ಮೆನ್ ಆಗಿರಲಿ, ಮಷಿನರಿ ಆಗಿರಲಿ ಅಥವಾ ಮನಿ ಆಗಿರಲಿ ಇಷ್ಟೂ ಕೂಡ ಕರೆಕ್ಟಾಗಿ ಆರ್ಗನೈಸೇಷನಲ್ಲಿ ಯುಟಿಲೈಸ್ ಮಾಡಿಕೊಂಡ್ರೆ ಒಂದು ಕಂಪನಿ ಅನ್ನೋದು ಬೇಗ ಫಾಸ್ಟ್ ಗ್ರೋತ್ ಸ್ಟೇಜಲ್ಲಿ ಹೋಗುತ್ತೆ. ಓಕೆನಾ. ಇಷ್ಟು ಕೂಡ ಒಂದು ಆಬ್ಜೆಕ್ಟಿವ್ಸ್ ಆಫ್ ಮ್ಯಾನೇಜ್ಮೆಂಟ್ ಆಡಿಟ್ ಆಗಿದೆ. ಇನ್ನು ನೆಕ್ಸ್ಟ್ ವೀಡಿಯೋದಲ್ಲಿ ನಾನು ಬೇರೆ ಒಂದು ಟಾಪಿಕ್ನ ಎಕ್ಸ್ಪ್ಲೈನ್ ಮಾಡ್ತೀನಿ. ಸೊ ಥ್ಯಾಂಕ್ ಯು ಗಾಯ್ಸ್, ಥ್ಯಾಂಕ್ಸ್ ಫಾರ್ ವಾಚಿಂಗ್.